ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರಾನ್ಸ್ ನೂಡಲ್ಸ್ನ ಮಾಡೋದು ನೋಡೋಣ. ಸೊ ಮೊದಲಿಗೆ ಇಲ್ಲಿ ನಾನು ಫಸ್ಟು ಪ್ರಾನ್ಸ್ ತಗೊಂಡಿದ್ದೀನಿ. ಸ್ವಲ್ಪ ಸಾಲ್ಟು ಮತ್ತು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಸೋಯಾ ಸಾಸ್, ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಯಲ್ಲಿ 1 ಸ್ಪೂನಷ್ಟು ಟೊಮೆಟೊ ಸಾಸ್ನ ಸಹ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು 10-15 ನಿಮಿಷಕ್ಕೆ ಇದನ್ನು ನೆನೆಸಿಟ್ರೆ ಸಾಕು. ಹಾಗೆ ಒಂದು ತಟ್ಟೆ ಮುಚ್ಚಿಟ್ಟು ಇಟ್ಟರೆ ಸಾಕು. ಒಂದು 10 ನಿಮಿಷಕ್ಕೆ ಸಾಕು, ತುಂಬ ಬೇಡ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ, ಅಂದರೆ ಒಂದು 2-3 ಸ್ಪೂನಷ್ಟು ಎಣ್ಣೆ ತಗೊಳ್ಳೋಣ. ಸ್ವಲ್ಪ ಬಿಸಿ ಆದಮೇಲೆ ನಾವೀಗ ಪ್ರಾನ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಹೀಗೆ ಮೊದಲೇ ನಾವು ಪ್ರಾನ್ಸ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೂಡಲ್ಸ್ ಮಾಡೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಮತ್ತು ಎಲ್ಲರಿಗೂ ಇಷ್ಟ ಆಗೋದಂತೂ ಪಕ್ಕ. ಸೊ ಆದ್ದರಿಂದ ಚೆನ್ನಾಗಿ ಫ್ರೈ ಆಗಲಿ, ಒಂದು 10 ನಿಮಿಷ ತನಕ ಚೆನ್ನಾಗಿ ಫ್ರೈ ಆಗಲಿ. ಈಗಲೇ ಪ್ರಾನ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಸೂಪರಾಗಿ ಕಾಣ್ತಾ ಇದೆ. ನೋಡಿ, ಇಷ್ಟು ತನಕ ಫ್ರೈ ಆದರೆ ಸಾಕು. ಈಗ ಇದನ್ನು ಸೆಪ್ರೇಟಾಗಿ ಇಟ್ಬಿಡೋಣ. ಈಗ ನಾವೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ತಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ 1 ಕಪ್ಪಷ್ಟು ಈರುಳ್ಳಿ, ಅಂದರೆ ಇದು 2 ಈರುಳ್ಳಿ ಇರುತ್ತೆ. ಸೊ 2 ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಮತ್ತು ಜೊತೆಯಲ್ಲಿ ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿರೋಂಥ ಒಂದು 4 ಮೆಣಸಿನಕಾಯಿನ ಸೇರಿಸ್ಕೊಳ್ಳೋಣ. ನೀವು ಅಳತೆ ನೋಡಬೇಕಾದ್ರೆ ಎಷ್ಟು ಮಾಡ್ತಾಯಿದ್ದೀನಿ ಅಂದರೆ ಒಂದು 4 ಜನ ತಿನ್ನೋಷ್ಟು ನಾನು ಮಾಡ್ತಾಯಿದ್ದೇನೆ. ಸೊ ಈಗ 2 ಸ್ಪೂನಷ್ಟು ಖಾರದ ಪುಡಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ತುಂಬ ಖಾರ ಇಲ್ಲ, ಆದ್ದರಿಂದ ಭಯ ಪಡಬೇಡಿ ಇಷ್ಟು ಜಾಸ್ತಿ ಹಾಕ್ತಾ ಇದ್ದೀನಿ ಅಂತ. ಸೊ 2 ಸ್ಪೂನ್ ತಗೊಂಡಿದ್ದೀನಿ, ಕಡಿಮೆ ಖಾರ ಇದೆ, ಆದ್ದರಿಂದ ಚೆನ್ನಾಗಿ ಫ್ರೈ ಆಗಲಿ ಈಗ ಎಣ್ಣೆಯಲ್ಲಿ. ಸೊ ಖಾರದ ಪುಡಿ ಹಾಕಿದ ಮೇಲೆ ಈಗ ನಾವು ಫ್ರೈ ಮಾಡಿಟ್ಟಿರೋ ಅಂತಹ ಪ್ರಾನ್ಸ್ನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಹೀಗೆ ಫ್ರೈ ಮಾಡೋಣ. ಫ್ರೈ ಮಾಡ್ತಾ ಮಾಡ್ತಾ ಪ್ರಾನ್ಸ್ ಕಲರ್ ಏನು ಸೂಪರಾಗಿ ಚೇಂಜ್ ಆಗಿದೆ ಅಂದರೆ ಒಳ್ಳೆ ಪರಿಮಳ, ಸೂಪರ್ ಆದಂಥ ಪರಿಮಳ ಬರ್ತಾ ಇದೆ. ಮತ್ತು ಒಳ್ಳೆ ಕಲರ್ ಸಹ ಚೇಂಜ್ ಆಗಿದೆ. ಈಗ ನಾವು ಕಲರ್ ಚೇಂಜ್ ಆಗ್ತಾ ಇರಬೇಕಾದ ಸಮಯದಲ್ಲಿ ನಾವೇನು ಮಾಡೋಣ ಅಂದರೆ ಬೇಯಿಸಿ ಆರಿಸಿ ಇಟ್ಟಿರೋವಂಥ ನೂಡಲ್ಸ್ನ ಇಲ್ಲಿ ಸೇರಿಸ್ಕೊಡೋಣ. ನಾನು ಆಗಲೇ ಹೇಳಿದಷ್ಟು 4 ಜನಕ್ಕೆ ಆಗೋಷ್ಟು ನಾನು ಮಾಡ್ತಾ ಇದ್ದೇನೆ ಇಲ್ಲಿ. ಸೊ ಒಟ್ಟಿಗೆ ನೂಡಲ್ಸನ್ನು ಸೇರಿಸ್ಕೊಡೋಣ. ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ ನಾವು ಮೆಲ್ಲಗೆ ಹೀಗೆ ತಿರುಗಿಸಿ ಹಾಕ್ಕೊಳ್ಳೋಣ. ನೂಡಲ್ಸ್ ಒಡೆಯೋದು ಬೇಡ, ಮೆಲ್ಲ ಹೀಗೆ ತಿರುಗಿಸಿ ಹಾಕ್ಕೊಳ್ಳೋಣ. ಸ್ವಲ್ಪ ಈಗ ತಿರುಗಿಸ್ತಾ ಅದು ಬಿಡಿ ಬಿಡಿ ಆಗುತ್ತೆ. ಆಗಬೇಕಾದ್ರೆ ಬೇಗ ತಿರುಗಿಸಿ ಹಾಕಿದ್ರೆ ಆಯಿತು. ಈ ರೆಸಿಪಿ ಅಂತೂ ಸೂಪರ್ ಆಗಿದೆ, ತುಂಬಾ ಟೇಸ್ಟಿಯಾಗಿದೆ, ಯಮ್ಮಿ ಆಗಿದೆ. ಸ್ಪೆಷಲಾಗಿ ಮಕ್ಕಳಿಗೆ ಎಲ್ಲ ಇಷ್ಟ ಆಗುವಂಥ ರೆಸಿಪಿ ಇದು, ಪ್ರಾನ್ಸ್ ನೂಡಲ್ಸ್. ನೋಡಿ, ಈಗ ತಿರುಗಿಸಿ ಆಗ್ತಾ ಅದು ಬಿಡಿ ಬಿಡಿ ಆಗ್ತಾ ಇದೆ. ನೂಡಲ್ಸ್ ಎಲ್ಲೂ ಅಂಟ್ಕೊಂಡಿಲ್ಲ. ಸೊ ಈಗ ಸಂಪೂರ್ಣವಾಗಿ ಚೆನ್ನಾಗಿ ಫ್ರೈ ಆಗಿದೆ. ಮೇಲೆ ಗಾರ್ನಿಷ್ ಮಾಡಲಿಕ್ಕೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಕೊತ್ತಂಬರಿ ಹಾಕಿದ ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಲ್ವಾ. ಇಷ್ಟೊಂದು ನೂಡಲ್ಸ್ ಯಾರಿಗೆ ಯಾಕೆ ಅಂತ ಕೇಳ್ತಾ ಇದ್ದೀರಾ? ಹೇಳ್ತೀನಿ ನಾನು. ನೂಡಲ್ಸ್ ಮಾಡಾದ್ಮೇಲೆ ನಾವೆಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅದನ್ನು ಸಹ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಅದಕ್ಕಂತ ವಿಡಿಯೋನ ಕೊನೆ ತನಕ ನೋಡೋದನ್ನು ಮರಿಬೇಡಿ.
ಬನ್ನಿ ಫ್ರೆಂಡ್ಸ್, ನೂಡಲ್ಸ್ ಅಂತೂ ರೆಡಿಯಾಗಿದೆ. ಸೂಪರಾಗಿ ರೆಡಿಯಾಗಿದೆ. ಇದನ್ನು ಪ್ಯಾಕ್ ಮಾಡಿಕೊಂಡು ಹೊರಗಡೆ ಹೋಗೋಣ. ವೀಕೆಂಡ್ ಮಜಾ ಮಾಡೋಣ. ವಾವ್, ಸೂಪರ್ ಆದಂಥ ಅಡುಗೆ, ರುಚಿಯಾದಂಥ ಪ್ರಾನ್ಸ್ ನೂಡಲ್ಸ್, ಜೊತೆಯಲ್ಲಿ ಮಾವಿನಕಾಯಿ, ಜೊತೆಯಲ್ಲಿ ಒಳ್ಳೆ ವೆದರು, ಸೂಪರ್ ಆದಂಥ ಜಾಗಕ್ಕೂ ಸಹ ಬಂದಿದ್ದೀವಿ ಫ್ಯಾಮಿಲಿ ಒಟ್ಟಿಗೆ. ಸೊ ನೀವು ಸಹ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಸೂಪರ್ ಆಗಿದೆ. ಯಾಕೆಂದರೆ ಮತ್ತು ಫ್ಯಾಮ್ಲಿ ಒಟ್ಟಿಗೆ ಇಲ್ಲ ಫ್ರೆಂಡ್ಸ್ ಒಟ್ಟಿಗೆ ಈ ಥರ ನೀವು ಹೊರಗಡೆ ಹೋಗಿ ಎಂಜಾಯ್ ಮಾಡ್ಬೋದು, ಇಲ್ಲ ಮನೆಯಲ್ಲೂ ಸಹ ಕುಂತು ಊಟ ಮಾಡ್ಬೋದು. Thank you.